ಸೊ ಇದ್ರ ರೆಂಟ್ ಯಾರಾದರೂ ಗೆಸ್ ಮಾಡಿ ಕಮೆಂಟ್ ಮಾಡಿದ್ರೆ ನನ್ನ ಕಡೆಯಿಂದ ಒಂದು ಗಿಫ್ಟ್. ಹಾಯ್ ಫ್ಯಾಮ್, 100 ಡೇಸ್ ಚಾಲೆಂಜ್ನ ಡೇ 4th ವ್ಲಾಗ್. ಎಲ್ರಿಗೂ ಡೈಲಿ ರೋಟೀನ್ ನೋಡಿ ನೋಡಿ ಬೋರ್ ಆಗಿರುತ್ತಲ್ವಾ? ಸೊ ನಿಮ್ಗೇನಾದರೂ ಕ್ರಿಯೇಟಿವ್ ಐಡಿಯಾ ಇದ್ದರೆ ಕಮೆಂಟ್ ಮಾಡಿ, ನಾನು ಅದನ್ನು ಮಾಡೋದಕ್ಕೆ ಟ್ರೈ ಮಾಡ್ತೇನೆ. ಇವತ್ತು ನಮ್ಮ ಪುಟ್ಟ ಮನೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಇದು 2 BHK ರೆಂಟೆಡ್ ಹೌಸ್. ಇದು ನಮ್ಮ ಮನೆಯ ಔಟ್ಸೈಡ್ ವ್ಯೂ. ನನ್ನ ಹಸ್ಬೆಂಡ್ ನನ್ನ ಎಷ್ಟು ಲವ್ ಮಾಡ್ತಾರೆ ಅನ್ನೋದಕ್ಕೆ ಈ ಮನೆಯೇ ವಿಟ್ನೆಸ್ಸು. ನಮ್ಮ ಮದುವೆಗೆ ಇನ್ನು 1 ಮಂತ್ ಇತ್ತು ಅನಿಸುತ್ತೆ, ಆಗ ಇದನ್ನೆಲ್ಲ ಸೆಟಪ್ ಮಾಡಿರೋದು. ಒಂದು ಸ್ಪೂನಿಂದ ಹಿಡಿದು ಎಲ್ಲ ಹೊಸದೇ ತೊಗೊಂಬಂದು ಸೆಟಪ್ ಮಾಡಿದ್ದಾರೆ. ನಾನು ಮದುವೆ ಆಗಿ ಇಲ್ಲಿಗೆ ಬಂದಮೇಲೆ ಹೊಸ ಪ್ಲೇಸ್ ಅಂತ ಅನ್ಕಂಫರ್ಟಬಲ್ ಆಗೋಕೆ ಬಿಟ್ಟಿಲ್ಲ ಅವರು. ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಐ ಲಕ್ಕಿ ಟು ಹ್ಯಾವ್ ಹಿಮ್. ಐ ಥಿಂಕ್ ಎಲ್ರಿಗೂ ಗೊತ್ತಿರುತ್ತೆ ಮದುವೆ ಆಗಿ ಬಂದವ್ರಿಗೆ ಲೈಫ್ ಗಂಡನ ಮನೇಲಿ ಹೇಗಿರುತ್ತೆ ಅಂತ. ಬಟ್ ನನಗೆ ಯಾವುದೇ ಥರ ಆ ಥರ ಫೀಲ್ ಆಗಿಲ್ಲ. ಅಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ. ಮದುವೆ ಆದಮೇಲೆ ತುಂಬ ಚೆನ್ನಾಗಿದೆ. ಬಿಕಾಸ್ ನಮ್ಮ ಮನೇಲಿದ್ದಾಗ ಮದುವೆಗಿಂತ ಮುಂಚೆ ನಾವು ಅಪ್ಪ ಅಮ್ಮಂಗೆ ಮಕ್ಕಳು ಅಷ್ಟೇ. ಬಟ್ ಮದುವೆ ಆದಮೇಲೆ ನಮಗೊಂಥರ ಸೂಪರ್ ಪವರ್ ಬರೋದು, ಮನೆ ಮೇಂಟೈನ್ ಮಾಡೋದು. ಲೈಕ್ ನಮ್ಮನ್ನ ಕೇಳಿ ಎಲ್ಲ ಮಾಡ್ತಾರೆ ಅನ್ನೋ ಒಂದು ಪ್ರೌಡ್ನೆಸ್ ಇರುತ್ತೆ. ಆಮೇಲೆ ಮದುವೆ ಆದಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಸಿಗುತ್ತೆ. ಇನ್ನು ಯಾರ್ಯಾರು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ರು ಅವರೆಲ್ಲ ಬೇಗ ಮದುವೆ ಆಗಿ ಲೈಫ್ ಒಂಥರ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು, ಶೇರು, ಕಮೆಂಟು ಮಾಡಿ. ಹಾಗೆ ಯೂಟ್ಯೂಬಲ್ಲೂ ವಿಡಿಯೋ ಇದೆ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್.